ಸ್ವಾಮಿ. ತಿರುಮೇನಿ ಹಾಗೆ ಹೇಳಿದ್ರು ಅಂತ ಬೇಜಾರಾಗ್ಬೇಡ. ಅವ್ರ ಸ್ವಭಾವ ಗೊತ್ತಲ್ಲ. ಅಪ್ಪನ ಬಗ್ಗೆ ನನಗೆ ಬಿಟ್ಟು ಬೇರೆ ಯಾರು ಗೊತ್ತು ಮಾವ? ಆನೆಯನ್ನ ದೇವಸ್ಥಾನಕ್ಕೆ ಕರ್ಕೊಂಬರೋದು ಅಷ್ಟು ಸುಲಭವಾದ ಕೆಲಸ ಅಲ್ವೇ ಅಲ್ಲ. ಅದನ್ನ ನೀನು ಎಷ್ಟು ಚೆನ್ನಾಗಿ ಮಾಡಿದೆ ಯತಿ ತಿರುಮೇನಿ. ನನ್ನನ್ನು ಸಮಾಧಾನ ಮಾಡೋದಕ್ಕೆ ಇದು ಸಾಕು. ದ್ವಾರಕಾ ಮಠದ ಕೀರ್ತಿ ಹೆಚ್ಚು ಮಾಡಕ್ಕೆ ದೇವಸ್ಥಾನಕ್ಕೆ ಆನೆ ಕೊಟ್ಟಿದ್ದಾರೆ. ಎಲ್ಲ ಯಲಂದೂರ್ ಮನೆ ಮರ್ಯಾದೆ ತೆಗೆಯೋದಕ್ಕೆ. ಅಲ್ದೆ ಹೋದ್ರೆ ಇನ್ನೇನು? ಅದೇಗೆ ತಿರುಮೇಣಿ, ಇಲ್ಲಂದೂರು ಮನೇಲಿ ಈ ತರ ಆಗೋದಾ? ಈ ಯಳಂದೂರು ಮನೆಯಿಂದನೇ ಅವತ್ತು ದೇವಿ ಹೊರಟಿದ್ದು. ಅದು 6 ಆನೆಗಳ ಮೆರವಣಿಗೆಯಲ್ಲಿ. ಆಗ ಇಲ್ಲಮ್ಮಲ್ಲಿ 7 ಆನೆಗಳಿತ್ತು. ದ್ವಾರಕಾ ಮಠಕ್ಕೆ ಸಂಕಷ್ಟ ಬಂದಾಗ ಈ ಜಾಗದಿಂದ ಹೊರಗಾಕಿ ದೇವಸ್ಥಾನದ ಸವಲತ್ತನ್ನ ಕಿತ್ಕೋಬೇಡಿ ಅಂತ ಆ ಕ್ಷೇತ್ರದ ಅವಕಾಶ ತಗೊಂಡ್ವಲ್ಲ, ಅದನ್ ಮರೆಯಕ್ಕಾಗತ್ತಾ? ಇಲಂದೂರ್ ಮನೆಯ ದೊಡ್ಡ ತಿರುಮೇನಿ ಮಹಾನ್ ಮಾಂತ್ರಿಕನಾಗಿದ್ರು. ನನ್ನ ಶಾಲೆಯ ದಿನಗಳಲ್ಲಿ ಅವರನ್ನೊಮ್ಮೆ ನೋಡಿದ ನೆನಪು. ನಮ್ಮ ಅಪ್ಪನ ಕಾಲದಲ್ಲಿ ಈ ದ್ವಾರಕಾ ಮಠ ಏನೂ ಅಲ್ಲ, ಹೆಸರಿಗೊಬ್ರು ತಂತ್ರಿ. ಇಲ್ಲಿ ದೊಡ್ಡ ತಿರುಮೇಣಿ ಇಲ್ಲ ಅಂದ್ರೂ ಕೂಡ ಇಲ್ಲಿ ಜನಕ್ಕೆ ಏನೂ ವ್ಯತ್ಯಾಸ ಆಗ್ತಿರ್ಲಿಲ್ಲ. ದ್ವಾರಕಾ ಮಠದ ವಿಷಯ 4 ದಿಕ್ಕುಗಳಲ್ಲಿ ತುಂಬಾನೇ ಕೇಳ್ಪಟ್ಟಿದ್ದೀನಿ. ಬಾಯಿಗೆ ಬಂದಾಗ ಮಾತಾಡಬೇಡಿ, ಅದೆಲ್ಲ ಶುದ್ಧ ಸುಳ್ಳು. ಹೌದು. ಎಲಿಂಜಿಕಲ್ ದೇವಿನ ಪ್ರತಿಷ್ಠಾಪನೆ ಮಾಡಿದ್ಯಾರು? ನನ್ನ ಸ್ವಂತ ಸೋದರ ಮಾವನೇ. ಅಪ್ಪ, ಸಂಧ್ಯಾ ವಂದನೆ ಮಾಡೋದಕ್ಕೆ ಸಮಯ ಆಯ್ತು. ಹಾಗಾದ್ರೆ ನಾವು ಇಲ್ಲಿಂದ ಹೊರಡೋಣ. ನಿಮ್ಮನ್ ಮತ್ತೆ ಭೇಟಿ ಆಗ್ತೀನಿ. ನನ್ನಂತೆ ಯಾರೂ ಇಲ್ಲ ಈ ಊರಿನಲ್ಲಿ. ಈ ಊರಲ್ಲಿ ನಂತರ ಯಾವನು ಇಲ್ಲ. ಎಲ್ಲೋದ್ಲು ಇವಳು, ಎಲ್ಲೋದ್ಲು? ಅಕ್ಕ, ಇವತ್ತು ಒಳ್ಳೆ ವ್ಯಾಪಾರ ಅನ್ಸುತ್ತೆ. ಅದೇ ತಾನೇ ವ್ಯಾಪಾರ ಶುರು ಆಗ್ತಾ ಇದೆ. ನೀನ್ ಕಣ್ಣಾಕ್ಬೇಡ, ಸರಿನಾ? ಅಲ್ಲ, ಅಕ್ಕ ಈ ತರ ನಡೀತಿರೋ ನೋಡ್ತಾ ಇದ್ರೆ ನವಿಲು ಗೆರೆ ಬಿಚ್ಕೊಂಡು ಕುಣಿತಿರೋ ತರ ಕಾಣ್ತಾ ಇದೆ. ಮತ್ತೆ ನೀನ್ ರೋಡಲ್ಲಿ ಸೂಜಿ ಕರಿಮಣೆ ಬಳೆ ಅಂತ ಕುಕ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಕೋಗಿಲೆ ಹಾಡೋ ತರ ಇರುತ್ತೆ. ನೋಡು, ಹೇಳ್ತಾ ಇರುವಾಗ್ಲೇ ರೋಮಾಂಚನ ಆಗ್ತಾ ಇದೆ ನನಗೆ. ನೀನು ಬಂದಿದ್ ಕೆಲ್ಸನ ಹೇಳು. ಇಷ್ಟು ದಿವಸ ಬಂದಿದ್ದೀನಿ, ನಾನು ಬಂದಿರೋ ಕೆಲಸ ಯಾವಾಗ ಆಗಿದೆ? ಎಷ್ಟು ನಾತನಯ್ಯ. ಆ ಕಡೆ ಹೋಗು ಸ್ವಲ್ಪ. ಅಲ್ಲ ಅಕ್ಕ, ಈ ಮಠದಲ್ಲಿ ಅದೇ ಮಠದಲ್ಲಿ ಈ ನಂದು ಈ ಕುದುರೆ ಲದ್ದಿ ಎತ್ತೋ ಕೆಲಸ. ಅದಕ್ಕೆ ಈ ನದಿಲೋ ಕೆರೆಲೋ ಹೋಗಿ ಸ್ನಾನ ಮಾಡಿದ್ರೆ ಎಲ್ಲ ಸರಿಯಾಗ್ಬಿಡುತ್ತೆ. ಹಾಗಾದ್ರೆ ಹೋಗಿ ಸ್ನಾನ ಮಾಡು. ಅಕ್ಕ, ನೀನ್ ಕೂಡ ಬಂದ್ರೆ ಇಬ್ರು ಕೂಡ ಸ್ನಾನ ಮಾಡ್ಬಿಡ್ಬೋದು. ನಾವು ಒಟ್ಟಿಗೆ ಸ್ನಾನ ಮಾಡೋದ್ ಬೇಡ, ಆದ್ರೆ ನಾನು ನೀರ್ ಹಾಕ್ತೀನಿ ನಿನ್ಗೆ. ಸ್ನಾನ ಆಯ್ತು. ನೀನೆಲ್ಲ ಸಿದ್ಧ ಮಾಡಿದ್ಯಾ? ಮಾಡಿದೀನಿ. ನೀನ್ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು. ಓಕೆ? ನಾನು ಒಂದು 9-9:30 ಅಲ್ಲಿ ಹೋಗ್ತೀನಿ. 10 ಗಂಟೆಗಲ್ವಾ ಇಂಟರ್ವ್ಯೂ? ಅಲೆಕ್ಸು ಬರ್ತಾನ? ಅಲೆಕ್ಸು ಬರ್ತಿದ್ದಾನೆ. ಮಗ್ನೆ ಬಂದೆ ಅಮ್ಮ. ಇಂಟರ್ವ್ಯೂದು ವಿಷಯ ಅಪ್ಪನ್ಗೆ ಹೇಳ್ಬೋದಿತ್ತಲ್ಲಪ್ಪ. ಅಪ್ಪನಿಗೆ ಅವೆಲ್ಲ ಇಷ್ಟ ಆಗೋದಿಲ್ಲ ಅಮ್ಮ. ಏನಿದ್ರೂ ಹೇಳ್ಬೋದಿತ್ತು. ಹೋಗುವಾಗ ನಮಸ್ಕಾರ ಮಾಡ್ಕೊಂಡು ಹೋಗಪ್ಪ, ಮರಿಬೇಡ. ಸರಿ ಅಮ್ಮ, ಹೋಗಿ ಬರ್ತೀನಿ. ಅಪ್ಪ, ನಾನೊಂದು ಇಂಟರ್ವ್ಯೂಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಹಂಕಾರ ತೋರಿಸ್ತೀನಿ ಅಂತ ರೆಡಿಯಾಗಿ ನಿಂತ್ರೆ ನಾನೇನ್ ಮಾಡೋಕ್ಕಾಗುತ್ತೆ? ದ್ವಾರಕಾ ಮಠದಲ್ಲಿನ ಆಚಾರ ವಿಚಾರಗಳನ್ನ ನೋಡ್ಕೊಂಡು ಬದುಕೋದಕ್ಕಾಗೋದಿಲ್ವಾ? ಕೆಲಸ ಬೇಡಕ್ ಹೋಗ್ತಿದ್ದಾನಂತೆ. ಒಂದು ಕೆಲಸ ನೋಡ್ಕೊಂಡು ಹೋಗೋದನ್ನು ದೊಡ್ಡ ತಪ್ಪ ಈಗ? ದೈವ ಕಾರ್ಯಗಳಿಗೆ ಯಾವತ್ತಾದ್ರೂ ಶ್ರದ್ಧೆ ಕೊಟ್ಟಿದ್ದಾನ? ಅಹಂಕಾರಿ. ಅವನೇನು ಅಹಂಕಾರ ತೋರಿಸಿದಾನೆ ಅಂತ ಹೇಳ್ತಾ ಇದ್ದೀರಾ? ಅದನ್ ಬೇರೆ ಹೇಳ್ಬೇಕಾ?
ದೇವ್ರನ್ನೇ ನಮ್ದೇ ಇರೋಂತಹ ಗೆಳೆಯರು ನಮ್ಮ ಸಂಸ್ಕಾರನ ಒಪ್ಪದೇ ಇರೋಂಥವ್ರು ಇದಕ್ಕೆ ಅಲ್ವಾ ಅಹಂಕಾರ ಅನ್ನೋದು. ಶಿಸ್ತು ಮತ್ತೆ ಪ್ರಾರ್ಥನೆ ಅನ್ನೋ ವಿಷಯದಲ್ಲಿ ಯತಿನೂ ಅದನ್ನೆಲ್ಲ ಪಾಲಿಸ್ತಾನೆ. ನೀವು ಸುಮ್ಮನೆ ಯಾಕೆ ಬೈತೀರಾ ಅವನ್ಗೆ? ನೀ ಹೊರಡೋ ಸಮಯ ಆಗಿಲ್ವಾ? ಇಲ್ಲ, ನಾನೆಲ್ಲೂ ಹೋಗೋದಿಲ್ಲ. ಹ? ಅದ್ ಯಾಕಪ್ಪ? ಅಪ್ಪ ಯೋಚನೆ ಮಾಡ್ದಿರನೇ ಹೇಳಿದ್ರು. ಗೊತ್ತಾದ್ಮೇಲೆ ಅವ್ರಿಗೂ ಬೇಜಾರಾಗತ್ತಪ್ಪ. ನೀನು ಹೋಗಪ್ಪ. ನನಗಾಗಲ್ಲಮ್ಮ. ನಿನಗೆ ಒಂದು ಒಳ್ಳೆ ಕೆಲಸ ಸಿಕ್ಮೇಲೆ ಅವ್ರ ಹಳೆದನ್ನೆಲ್ಲ ಮರೀತಾರಪ್ಪ. ಯಾವಾಗ್ಲೂ ಹೀಗೇನೆ. ಒಂದ್ಸಲನೂ ಅವ್ರ ನಗುಮುಖ ನೋಡಿಲ್ಲ, ಒಂದು ಒಳ್ಳೆ ಮಾತು ಕೇಳಿಲ್ಲ ನಾನು. ಇಲ್ಲಿ ನೋಡು, ನೀನ್ ಬೇಜಾರು ಮಾಡ್ಕೋಬೇಡ್ವೋ. ಅಪ್ಪ ಅವ್ರ ಪ್ರೀತಿನ ತೋರ್ಸೋದು ಹೀಗೇನೆ ಅಲ್ವಾ? ನಿನಗದು ಅರ್ಥನೇ ಆಗಿಲ್ವೇನೋ? ಎಷ್ಟು ಚೆನ್ನಾಗಿದೆ ಅಲ್ವಾ ಅಪ್ಪ? ನೀನೇ ಅನ್ಕೊಂಡೆ, ನೀನ್ ಹುಟ್ಟಿದೂರಪ್ಪ. ಒಂದ್ ನಿಮಿಷ ನಿಲ್ಸಿ ನೋಡ್ಕೊಂಡು ಹೋಗಣ್ವಾ? ಮತ್ತೇನು? ವಾಟ್ ಅ ಬ್ಯೂಟಿಫುಲ್ ಪೊಯೆಟಿಕ್ ವಿಲೇಜ್. ನೀನಿಲ್ಲಿ ತುಂಬಾ ದಿವಸ ಇರ್ತೀಯ ಅಲ್ವಾ? ಹಾಗಾದ್ರೆ ನೀವೆಲ್ಲ ಇರ್ತೀರಾ? ನಾನು ಇಲ್ಲಿ ಅಲ್ಲಿ ಮತ್ತೆ ಬಾಂಬೆಲಿ ಬಿಸ್ನೆಸ್ ಬಿಡಕ್ಕಾಗುತ್ತಾ? ಅಲ್ಲೋಡು, ಹಾಲ್ ತೆಗಿ. ಫಾದರ್ ಹೊರಗಡೆ ಇದ್ದಾರೆ. ಹಾ, ಅದನ್ನ ಸ್ವಲ್ಪ ಮೇಲೆ. Praise the Lord, Father. ಹಾಗೆ ಸರ್ವರಿಗೂ ಸರ್ವಕಾಲದಲ್ಲಿ ಒಳ್ಳೆಯದೇ ಆಗಲಿ. ನಾನ್ ಗೊತ್ತಾಗ್ಲಿಲ್ವಾ? ಪಾಪಚನ್ ಕುಂಡೇಲ್. ಆ, ಆ, ನಮ್ಮ ಜಾರ್ಜ್ ಪಾಪಚ್ಚನ್. ಸದ್ಯ ನನ್ನ ಮರ್ತಿಲ್ವಲ್ಲ, ಸಂತೋಷ. ನಾನು ಈ ಚರ್ಚ್ಗೆ ಬಂದು ಇನ್ನು 4-5 ತಿಂಗಳಾಗಿದೆ ಅಷ್ಟೇ. ನಾವು ಭೇಟಿಯಾಗಿ ಈಗ ಇಲ್ಲಾಂದ್ರೂ ಒಂದು 20 ವರ್ಷ ಆಗಿರ್ಬೇಕಲ್ಲ ಅಲ್ವಾ? ಆಗಿರ್ಬೋದು. ಆನಾ ಮತ್ತು ಮಗಳನ್ನ ಕರ್ಕೊಂಡು ಹೋಗುವಾಗ ಬೇಗ ಬರ್ತೀನಿ ಅಂತಲ್ವಾ ಹೇಳಿದ್ದು? ಅಣ್ಣ ಹೇಳ್ದೆ ನನಗೆ ಬರೋದು ಇಷ್ಟ ಆಗ್ಲಿಲ್ಲ. ಎಲ್ಲ ಇರೋದು ಆ ದೇವರ ಕೈಯಲ್ಲಲ್ವೇ? ಎನ್ನ ಆಕ್ಸಿಡೆಂಟು ಮತ್ತು ಮರಣ ಎಲ್ಲ ನನಗೆ ಗೊತ್ತು. ನಾನು ಅಣ್ಣನ್ನ, ನನ್ನ ತಂಗಿ, ಗಂಡ ಮತ್ತೆ ಮಗನ ಕಳ್ಕೊಂಡಿದ್ದಾಳೆ. ಇದು ನನ್ನ ಮಗಳು ಸೋಫಿಯಾ. ತ್ರೇಷಿಯಾ ಗೊತ್ತಲ್ಲ ನಿಮ್ಗೆ? ಗೊತ್ತಿಲ್ದೆ ಏನೋ. ಮಗಳನ್ನ ನೋಡಿದ್ರೆ ಅನ್ನನೇ ನೆನ್ಪಾಗ್ತಾಳೆ. ಅಕ್ಷರಶಃ ಅವಳ ತರನೇ ಇದ್ದಾಳೆ. ಹಾ, ನಾನು ಸ್ವಲ್ಪ ದಿನದಲ್ಲೇ ವಾಪಸ್ ಹೋಗ್ತೀನಿ. ಸೋಫಿ ಎಲ್ಲೇ ಇರ್ತಾಳೆ, ತ್ರೇಷಿಯಾ ಸಹಾಯಕ್ಕಿರ್ತಾಳೆ, ಜೊತೆಗೆ ಡ್ರೈವರ್ ಜೋಸಫ್ ಇರ್ತಾನೆ. ಮತ್ತೆ ಫಾದರ್, ನನಗೆ ನನ್ನ ಊರಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೇಕನ್ನೋ ಆಸೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಖಂಡಿತವಾಗಿ. ಥ್ಯಾಂಕ್ ಯು. ಅದನ್ನ ತೆಗಿ ವಾಸು, ಕಾಯ್ತು. ಕೊಡಿಲಿ, ಅದು ನನಗೆ ಕೊಡಮ್ಮ. ನಮಸ್ಕಾರ. ಹಾ. ನಮಸ್ಕಾರ ತಿರುಮೇನಿ. ನೀವತ್ತಿ ಒಳಗೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ರಾಘವ, ನಿಲ್ಲಿ. ಅವರು ಬರ್ಲಿ ರಾಘವ, ಸ್ವಲ್ಪ ಬೇಗ ಬಾಮ್ಮ. ಬಾ. ನಮಸ್ಕಾರ. ಕೈ ಹಿಡ್ಕೊ. ತಿರುಮೇಣಿಗೆ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬೇಗ ನಡೀರಿ ಅಂತಂದೆ. ರಾಘವ, ಹಾ, ನೀನ್ ಕೇಳಿಸ್ಕೊಂಡೇನೋ? ಒಂದು ಕಾಲದಲ್ಲಿ ಇಳಂದೂರಲ್ಲಿ ನದಿ ದಾಟೋದಕ್ಕೆ ಒಂದು ಬಾಳೆ ಎಲೆ ಕೂಡ ಇಲ್ಲದೆ ಇದ್ದಾಗ ಅಂತ ಪರಿಸ್ಥಿತಿಯಲ್ಲೇ ನಾನು ಈ ನದಿ ದಾಟಿದ್ದವನು. ಅದು ನಮ್ಮ ಪರಂಪರೆ, ನಿನಗೆ ಗೊತ್ತಲ್ವೇನೋ? ಆ ತಿರುಮಣಿ ಕೇಳಿದ್ದೀನಿ. ತಿರುಮಣಿ ಎಲ್ಲಿಗೋ ಹೊರಟಿರೋ ಹಾಗಿದೆ. ದ್ವಾರಕಾ ಮಠದಲ್ಲಿ ಈಗಿನ ಮಹಾ ಮಾಂತ್ರಿಕ ಅಲ್ವಾ? ನಿಮ್ಮ ದಿವ್ಯ ದೃಷ್ಟಿಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ಬೇಕಲ್ಲ. ನೀವೇನು ಅನ್ಕೊಳ್ದೆ ಹೋದ್ರೆ ನಾನೊಂದು ಮಾತು ಹೇಳ್ತೀನಿ. ಚಿನ್ನನ ಮಾರೋದಕ್ಕಿಂತ ಅಡ ಇಡೋದೇ ಒಳ್ಳೇದು. ಮನೇಲಿರೋ ಸಮಸ್ಯೆ ಆದಷ್ಟು ಬೇಗ ದೂರ ಆಗುತ್ತೆ. ಆಗ ಅಡ ಇಟ್ಟಿದ್ದನ್ನ ವಾಪಸ್ ತಗೊಳ್ಳೇಬೇಕಲ್ಲ. ಎಲ್ಲೂ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಗೋದಕ್ಕೆ ದಿವ್ಯ ದೃಷ್ಟಿ ಅವಶ್ಯಕತೆ ಇಲ್ಲ. ಚಿಂತಿಸೋ ಅಂಥದ್ದೇನೂ ಇಲ್ಲ. ಏನು ಸತೀಶನ್ ಪಿಳ್ಳೆ,
ಇಲ್ಲಿ ತನಕ ಬಂದಿದ್ದು? ಅದು ಅಲ್ದೆ ನಾನ್ ಇಲ್ಲಿ ಕರ್ಕೊಂಬರ್ದೆ ಮತ್ತಿನ್ನೆಲ್ಲಿ ಕರ್ಕೊಂಡು ಹೋಗುತ್ತೆ ನೀವೇ ಹೇಳಿ. ಮಾಳತಿಯ ಮನೆ ಕಿಳ್ಳಿ ಕೃಷಿಯಿಂದ ಸ್ವಲ್ಪ ದೂರ. 2 ದಿವಸ ಮಗಳನ್ನ ನೋಡಕ್ ಹೋಗಿದ್ದು. ಸಂಜೆ ಸಮಯದಲ್ಲಿ ಸ್ನಾನಕ್ಕಿಂತ ನದಿಗೆ ಹೋಗಿದ್ದು. ಆದ್ರೆ ನದಿಯಿಂದ ದೇಹದಲ್ಲಿ ಒಂದು ಬಟ್ಟೆನೂ ಇಲ್ದಲೆ ಮನೆಗೆ ಹೋಗಿದ್ದಾಳೆ. ಗಂಧರ್ವ ಬಾಧೆ ಅದು. ಹೆಣ್ಮಕ್ಳನ್ನ ಆ ರೀತಿ ನಗ್ನವಾಗಿ ನೋಡಿದ್ರೆ ಗಂಧರ್ವ ಮೋಯಿಸ್ತಾನೆ, ಮತ್ತವ್ರನ್ನ ಬಿಡೋದಿಲ್ಲ. ಇವಾಗ ನಾವ್ ಎಲ್ಲಿ ಹೋಗ್ತಿದೀವಪ್ಪ? ಮಠಕ್ಕೆ, ದ್ವಾರಕದ ಮಠ. ತುಂಬಾ ಸಿದ್ಧಿಗಳನ್ನು ಹೊಂದಿರೋ ಮಾಂತ್ರಿಕದ ಕುಟುಂಬ. ಆ ಕಾಲದಲ್ಲಿ ಮದ್ದು ಮತ್ತೆ ಮಂತ್ರಕ್ಕೆ ಆ ಮಠಕ್ಕೆನೆ ಜನ ಬರ್ತಾ ಇದ್ರು. ಆಯುರ್ವೇದ, ವಿಷವೈದ್ಯ ಇದ್ರಲ್ಲಿ ತುಂಬಾ ಓ, ಚಾಣಕ್ಯರು. ಹಾಗಾದ್ರೆ ಇಲ್ಲಿ ಹಾಸ್ಪಿಟ್ಲ್ ಇಲ್ವಾ? ಇದೆ, ಆದ್ರೆ ಸ್ವಲ್ಪ ದೂರ ಹೋಗ್ಬೇಕು. ಮತ್ತೆ ಇಲ್ಲಿ ರೋಗ ಇರೋರು ತುಂಬಾ ಕಡಿಮೆ. ನಮಸ್ಕಾರ. ಪಾಪಚ್ಚನಲ್ವಾ? ನೀವ್ ಯಾವಾಗ ಬಂದ್ರಿ? 2 ದಿವಸ ಆಯ್ತು. ಸಾವಿತ್ರಿನ್ ಕರೆ, ಕೂತ್ಕೊಳ್ಳಿ. ಹಾ, ನಾವಿನ್ನು ಹೊರಡ್ತೀವಿ. ಆಯ್ತಾಯ್ತು. ಅಣ್ಣ ತೀರ್ಕೊಂಡಿದ್ದು ನನಗ್ ತಡವಾಗಿ ತಿಳಿತು. ತಿಳಿಸೋದಕ್ಕೆ ಯಾರೂ ಇರ್ಲಿಲ್ಲ. 30 ವಯಸ್ಸಲ್ಲಿ ಎಚ್ಚರವಾಗಿರ್ಬೇಕು ಅಂತ ಅವಾಗ್ಲೇ ಹೇಳಿದ್ರು. ಎಚ್ಚರವಾಗಿ ಕೂಡ ಇದ್ವಿ. ಏನ್ ಮಾಡೋದು, ಅವಳು ಹೋಗ್ಬಿಟ್ಲು. ಸೂಚನೆ ಕೊಡೋದಕ್ಕಷ್ಟೇ ಜ್ಯೋತಿಷಿ ಕೈಲಾಗೋದು, ವಿಧಿ ಬದಲಾಯಿಸಕ್ಕಾಗೋದಿಲ್ವಲ್ಲ. ಪಾಪಚನ್ ನಿನ್ನ ಸ್ನೇಹಿತ. ನಿಮ್ಮಮ್ಮನೂ ನಾನು ಒಟ್ಟಿಗೆ ಓದಿದ್ದು. ನಿನ್ನ ಚಿಕ್ಕವಳಿದ್ದಾಗ ನೋಡಿದ್ ನೆನ್ಪು. ನಿನ್ ಹೆಸರು? ಸೋಫಿ. ಮಗಳು PhD ಮಾಡ್ತಾ ಇದ್ದಾಳೆ. ಓ, ಯಾವ ಟಾಪಿಕ್? ತಾಂತ್ರಿಕ್ ಕಲ್ಚರ್ ಇನ್ ಕೇರಳ ಹಿಸ್ಟ್ರಿ. ಅದು ಚೆನ್ನಾಗಿದೆ. ನಾನು ಆ ಪೂಜೆನ ನೋಡ್ಬೋದಾ? ಅದ್ರಲ್ಲಿ ತೊಂದ್ರೆ ಏನು? ಅವ್ರಿಗೆ ಯಾವ ತೊಂದರೆ ಕೊಡದೆ ಇದ್ರೆ ಆಯ್ತು. ಗಂಧರ್ವ ಪೂಜೆ ಅದು. ಮಾಧವ. ಹಾ ಅಪ್ಪ, ಬಾಮ್ಮ. ಕುಡಿಯಕ್ಕೇನ್ ಬೇಕು? ಇವಾಗೇನೋ ಬೇಡ. ಕೇಳಮ್ಮ, ಇಲ್ಲಿ ಗಂಧರ್ವನ ಯಾತನೆಯನ್ನು ತೆಗೆಯಲು ರಾತ್ರಿ 3 ಗಂಟೆ ತನಕ ಪೂಜೆ ನಡೆಯುತ್ತೆ. ಈ ಸಮಯದಲ್ಲಿ ಯಾರೂ ಒಳಗೆ ಹೋಗೋ ಆಗಿಲ್ಲ. ಅಲ್ಲಿ ಹತ್ರದಲ್ಲಿ ನೋಡಿ ಬೇಗ ಹೊರಗೆ ಬಂದ್ಬಿಡಮ್ಮ. ಮಗಳ ಜಾತಕ ಅವತ್ತು ಇಲ್ಲೇ ಬರೆದು ಕೊಟ್ಟಿದ್ದು. ನಾನು ಊರ್ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲೇ ಬಿಟ್ಟು ಹೋಗಿದ್ದೆ. ಅವಾಗ ಇದ್ರ ಬೆಲೆ ಗೊತ್ತಿರ್ಲಿಲ್ಲ. ಇವಾಗ ನೀವೇ ನೋಡಿ ಹೇಳ್ಬೇಕು. ಆಗ್ಲಿ, ಸಮಯ ಸಿಕ್ಕಾಗ ನೋಡ್ತೀನಿ. ಮತ್ತೆ ಸರಿ ಆಂಟಿ. ನಾವಿನ್ ಬರ್ಬೋದಾ? ಆಗ್ಲಿ. ಸರಿ. ಅವಾಗವಾಗ ಬರ್ತಾ ಇರಮ್ಮ. ಸರಿ, ಬಾಯ್. ತಿರುಮೇನಿ, ಅಯ್ಯೋ ಏನು? ಅಯ್ಯೋ, ತಿರುಮೇನಿ. ಏನಾಯ್ತು? ಹಾವು ಕಚ್ಚಿತು. ಮಾಧವ, ಹಾ, ಬನ್ನಿ ಬನ್ನಿ, ಇಲ್ಲಿ ಮಲಗಿಸಿ. ದೇವ್ರೆ, ಎಲ್ಲರೂ ಚೆನ್ನಾಗಿರ್ಬೇಕು. ದೇವ್ರೆ, ನೀವೇ ಕಾಪಾಡಬೇಕು ದೇವ್ರೆ. ಏನಿದು ವಿಶೇಷ ಚರ್ಚೆ? ಅದು ದೀಪದ ಮಂಟ ಕಟ್ಟುವ ಬಗ್ಗೆ. ಆಲಂಗಾಟದಲ್ಲಿರುವ ದೀಪದ ಮಠದ ತರ ಇಲ್ಲೂ ಒಂದು ಮಠ ಇರಬೇಕು ಅಂತ ಯದು ತೀರ್ಮಣಿಯವರು ಹೇಳ್ತಾ ಇದ್ದಾರೆ. ಅಲ್ಲಿನ ಧ್ವಜ ಪ್ರತಿಷ್ಠೆ ನನ್ನ ಮಗನೇ ಮಾಡಿರೋದು. ಆ ತಾಯಿಗೆ ತೃಪ್ತಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಿದ್ರೆ ವೆಲಿಯ ತಿರುಮೇನಿಗೆ ನಿಮ್ ಪರಂಪರೆ ಜ್ಞಾನ ಬಂದಿರುತ್ತಲ್ವಾ? ಹಾಗಾದ್ರೆ ಚರ್ಚೆ ಇವತ್ತೇ ಮಾಡ್ಬೋದಲ್ಲ? ನನ್ನ ಗಂಧರ್ವ ಪೂಜೆ ಇದೆ ಇವತ್ತು. ಚರ್ಚೆ ಇನ್ನೊಂದಿನ ಮಾಡೋಣ. ಮತ್ತೆ ಸ್ತಂಭ ಮತ್ತೆ ದೀಪವನ್ನ ಮಠ ಕೊಡುತ್ತೆ. ಇನ್ನ ಆ ವಿಚಾರದಲ್ಲಿ ಯಾವುದೇ ಯೋಚನೆ ಬೇಡ. ಹೋಗಿ ಬಾ.
ಬಚ್ಚನ್ ದೀಪ ಹಚ್ಚಿಸೋದಿಲ್ವಾ? ಹಾ ಏನಿವತ್ತು ವಿಶೇಷ? ಇವತ್ತು ಪೌರ್ಣಮಿ ಅಲ್ವಾ? ಎಲ್ಲ ಪೌರ್ಣಮಿ ದಿವಸನೂ ದ್ವಾರಕ ಮಠದಿಂದ ಗಂಧರ್ವ ಕಾವಿಗೆ ಪೂಜೆಗೆ ಹೋಗ್ತಾರೆ. ದೀಪ ಹಚ್ಚಿ ಆಚರಿಸೋದು ಒಂದು ಸಂಸ್ಕೃತಿ. ಓ, ಅವಾಗಿಂದಲೂ ಇದೇ ಆಚರಣೆ ಇವಾಗ್ಲೂ ಇದೆಯಾ? ಮತ್ತೆ ಸೋಫಿ, ಕ್ಯಾಂಡಲ್ಸ್ ತಗೊಂಡ್ ಬನ್ನಿ. ಕ್ಯಾಂಡಲ್ಸ್ ಹಚ್ಬೋದಲ್ವಪ್ಪ? ಮತ್ತೇನು? ಏನ್ ಬೇಕಾದ್ರೂ ಹಚ್ಬೋದು, ಬೆಳಕು ಬೇಕು. ನಾನು ಹೋಗಿ ದೀಪ ಹಚ್ಚಿ ಬರ್ಲಾ? ಹೋಗು. ಹಾಗಾದ್ರೆ ನಾನು ನೀನು ಹೇಳಿದ್ ನಿಜ ಆಯ್ತಲ್ಲ. ಇಲ್ಲಿಗೆ ಬಂದ್ಮೇಲೆ ಮನ್ಸಿಗೆ ನೆಮ್ಮದಿ ಆಯ್ತು. ನಿದ್ದೆ ಚೆನ್ನಾಗಿ ಬಂತು ನೆನ್ನೆ. ಆಂಟಿ ಇಲ್ಲಿ ನೋಡಿ, ತಗೊಳ್ಳಿ. ವಾವ್, ಆ ಹುಡುಗನ್ನ ಮೆಚ್ಚಬೇಕು. ಎಷ್ಟು ಧೈರ್ಯ ನೋಡಿ ಅವನಿಗೆ. ಇಸ್ ರಿಯಲಿ ಅ ಮ್ಯಾಟಿಡಾರ್. ಏನದು? ಬುಲ್ ಫೈಟ್ ಅಲ್ಲಿ ವಿನ್ ಆದವ್ರಿಗೆ ಆ ತರ